ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬಿಗ್ ಬಾಸ್ ಮನೇಲಿ ಏನಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ. ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಸ್ಟಾರ್ಟಿಂಗಲ್ಲೇ ನಮ್ಮ ಕೀರ್ತಿ ಅವರು ಆರ್ಟನ್ನು ಮತ್ತೆ ಸಂಪಾದನೆ ಮಾಡ್ಕೊಂಡ್ರು. ಹೆಂಗಂದರೆ ಮೋಹನ್ ಅವರು ಹಚ್ಚಿಕೊಂಡಿದ್ದ ಆರ್ಟ್ನ ಕೀರ್ತಿ ಅವರು ಮಧ್ಯರಾತ್ರಿ 3 ಗಂಟೆ ಟೈಮಲ್ಲಿ ಹೋಗಿ ಅವ್ರ ಬೆಡ್ ಕೆಳಗಡೆ ಮೋಹನ್ ಅವರು ಇಟ್ಟಿದ್ರು. ಅದನ್ನ ಎತ್ಕೊಂಡ್ಬಂದಿದ್ದಾರೆ. ಅವ್ರು ಮಾಡಿದ ಒಳ್ಳೆ ಕೆಲಸ. ಯಾಕಂದರೆ ಇವತ್ತು ಅವ್ರು ಕದ್ದಿದ್ರು, ಅವ್ರ ಹತ್ರ ಇವ್ರು ಕದ್ದು, ಅದೆಲ್ಲ ಸರಿ ಆಯಿತು. ಬಟ್ ಇದಕ್ಕೆ ಕಾರಣ ಪ್ರಥಮೆ ಅಂತ ಮೋಹನ್ ಅವರು ಪ್ರಥಮರಿಗೆ ತುಂಬ ಬೈದರು. ಇದು ನನಗೆ ಇಷ್ಟ ಆಗಿದೆ. ಯಾಕಂದರೆ ಮೋಹನ್ ಅವರು ಅದನ್ನು ಹುಷಾರಾಗಿ ಇಟ್ಕೊಬೇಕಾಗಿತ್ತು. ಅದು ಅವ್ರ ತಪ್ಪು, ಅವ್ರು ಇಟ್ಕೊಂಡಿಲ್ಲ. ಅದು ಬಿಟ್ಟು ಪ್ರಥಮ ಅವ್ರನ್ನ ದೋಷಣೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಓಕೆನಾ? ಇದಾಯಿತು. ಇದರಿಂದ ಶೀತಲ್ ಅವ್ರಿಗೆ ತುಂಬ ಬೇಜಾರಾಯಿತು. ಶೀತಲ್ ಅವರು ಪ್ರಥಮ ಅವ್ರಿಗೆ ಫುಲ್ ಕ್ಲಾಸ್ ತೊಗೊಂಡ್ರು. ನಾವು 10 ಜನ ಇದ್ದೀವಿ, ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ತೀವಿ ಅಂದರು. ಶೀತಲ್ ಅವರೇ, ನೀವು ಅವ್ನಿಗೇನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅದೊಂದು ಆಟ. ಅವ್ನು ಆಡ್ತಾ ಇದ್ದೀನಿ. ಅವ್ನು ನಿಮ್ಮ ಬಕ್ಕ ಮಾಡ್ಬೇಕಂತ ಬಂದರೆ ನೀವೇ ಬಕ್ರ ಆದ್ರಿ, ನೀವು ಕಾಯ್ಬೇಕಾಯ್ತು. ಅತ್ತೆಲ್ಲ ಇದ್ದು ನೀವು ಮನಿಕೊಂಬಿಟ್ಟಿದ್ರಿ ಆರಾಮಾಗಿ. ಸೊ ಮೋಹನ್ ಅವ್ರನ್ನ ನಿದ್ದೆ ಕೆಟ್ಟಿ ಪಾಪ ಇದ್ರೂ ಅವ್ರನ್ನ ಯಾಮಾರಿಸಿ ನಮ್ಮ ಕೀರ್ತಿಯವರು ಅದೇ ಮತ್ತೆ ಅವ್ರಿಗೆ ಪಡ್ಕೊಂಡಿದ್ದಂಥ ಆಟನ ಮತ್ತೆ ವಾಪಸ್ ಅದು ಸರಿ ಆಯಿತು ಬಿಡಿ, ಅದು ಒಳ್ಳೆಯದಾಯಿತು. ಆಮೇಲೆ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಓಂ ಪ್ರಕಾಶ್ ಅವ್ರಿಗೆ ಪಾಪ ಕಾಲು ಇಟ್ಟಾಯ್ತು. ಅವ್ರನ್ನ ವಾಪಸ್ಸು ಬಿಗ್ ಬಾಸಿಂದ ಹೊರಗಡೆ ಕಳಿಸಿದ್ದಾರೆ ಟ್ರೀಟ್ಮೆಂಟ್ಗೋಸ್ಕರ. ಇದಾದಮೇಲೆ ನೆಕ್ಸ್ಟ್ ಏನಂತಂದರೆ, ನಮ್ಮ ಈ ಆರ್ಟ್ ಟಾಸ್ಕಲ್ಲಿ ವಿನ್ ಆಗಿದ್ದು ನಮ್ಮ ಕೀರ್ತಿ ಮತ್ತು ಸಂಜನಾ. ಯಾಕಂದರೆ ಅವ್ರದ್ದು ಜಾಸ್ತಿ ಆಟಗಳಿತ್ತು. ಓಕೆನಾ? ನೆಕ್ಸ್ಟು ನಮ್ಮ ಬಿಗ್ ಬಾಸ್ ಅವರು ಕ್ಯಾಪ್ಟನ್ ಅವ್ರಿಗೆ ಹೇಳಿದ್ರು, ಈ ವಾರದ ವರ್ಸ್ಟ್ ಪರ್ಫಾರ್ಮೆನ್ಸ್ ಮತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಯಾರ್ದಿದೆ ಅವ್ರಿಗೆ ಅವ್ರ ಹೆಸರು ಹೇಳಿ ಅಂತ ಹೇಳಿದ್ರು. ಸೊ ನಮ್ಮ ಕ್ಯಾಪ್ಟನ್ ಅವ್ರು ಏನು ಮಾಡಿದ್ರು, ಬೆಸ್ಟ್ ಪರ್ಫಾರ್ಮೆನ್ಸ್ ಬಂದು ನಮ್ಮ ಕೀರ್ತಿ ಕೊಟ್ಟರು, ವರ್ಸ್ಟ್ ಪರ್ಫಾರ್ಮೆನ್ಸ್ ಬಂದು ನಮ್ಮ ಸಂಜನಾ ಕೊಟ್ಟರು. ಸಂಜನಾಗೆ ಹೇಗೆ ಕೊಟ್ಟರು ಅಂತ ನನಗಂತೂ ಗೊತ್ತಾಗಿಲ್ಲ. ಯಾಕಂದರೆ ಸಂಜನಾ ಅವರು ಟಾಸ್ಕಲ್ಲಿ ಒಳ್ಳೆ ಕೆಲಸ ಮಾಡಿದರು. ಪಾಪ ಅಷ್ಟೊಂದು ವರ್ಸ್ಟಾಗಿ ಏನೂ ಮಾಡಿರಲಿಲ್ಲ. ಬಟ್ ಆದ್ರೂ ವರ್ಸ್ಟ್ ಪರ್ಫಾರ್ಮರ್ ಅಂತ ಅನೌನ್ಸ್ ಮಾಡಿದ್ರು. ಸೊ ಇದನ್ನು ನನಗೂ ಬೇಜಾರಾಯಿತು. ಓಕೆನಾ? ನೆಕ್ಸ್ಟು ನಮ್ಮ ಬಿಗ್ ಬಾಸ್ ಅವರು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿರೋಂಥ ಕೀರ್ತಿಗೆ ಒಂದು ಗಿಫ್ಟ್ ಕೊಟ್ಟರು. ಅದೇನಪ್ಪ ಗಿಫ್ಟ್ ಅಂದರೆ, ಮನೆಯಿಂದ ಊಟ ತರಿಸ್ಕೊಡೋದು. ಮನೆಯಿಂದ ಊಟ ಕಳ್ಸೋತ್ರ ಒಂದು ಗಿಫ್ಟ್ ಕೊಟ್ಟರು. ಕೀರ್ತಿ ಅವ್ರಿಗೆ ಇದರಿಂದ ತುಂಬ ಖುಷಿ ಆಯಿತು. ಅದೇ ಥರ ವರ್ಸ್ಟ್ ಪರ್ಫಾರ್ಮೆನ್ಸ್ಗೆ ಒಂದು ಬೋರ್ಡ್ ಕೊಟ್ಟರು, ಕಳಪೆ ಅಂತ ಬರೆದ್ಬಿಟ್ಟು ಕನ್ನಡದಲ್ಲಿ. ಅದನ್ನು ನೀವು ನಾವು ನೆಕ್ಸ್ಟ್ ಆದೇಶ ಬರೋವರೆಗೂ ಕುತ್ತಿಗೆಯಲ್ಲಿ ನೇತಾಕೊಬೇಕು ಅಂತ ಹೇಳಿದ್ರು. ಇದರಿಂದ ಸಂಜನಾ ಅವರು ತುಂಬ ಬೇಜಾರಾಯಿತು. ನನಗೂ ಬೇಜಾರಾಯಿತು. ಯಾಕಂದರೆ ಸಂಜನಾ ಅವರು ಪಾಪ ಮಾಡಿದರು ಟಾಸ್ಕ್ನ, ಆದ್ರೂ ಇವ್ರು ಈ ಥರ ಮಾಡಿದ್ದು ನನಗೆ ಬೇಜಾರಾಯಿತು. ಆಮೇಲೆ ನೆಕ್ಸ್ಟು ನಮ್ಮ ಕ್ಯಾಪ್ಟನ್ ಸ್ವಲ್ಪ ಪಾರ್ಶಿಯಾಲಿಟಿ ತೋರಿಸ್ತಾಯಿದ್ರು ಇವ್ರ ಕಡೆಗೆ ಅಂತ ಬಿಗ್ ಬಾಸ್ ಅವ್ರು ಏನು ಮಾಡಿದ್ರು, ಕ್ಯಾಪ್ಟನ್ ಅವ್ರಿಗೆ ಶಿಕ್ಷೆ ಕೊಟ್ಟರು. ಆ ಶಿಕ್ಷೆ ಏನಪ್ಪ ಅಂದರೆ, ನೆಕ್ಸ್ಟ್ ವಾರ ನಾಮಿನೇಷನ್ಗೆ ಡೈರೆಕ್ಟಾಗಿ ಭುವನ್ ಅವರನ್ನು ನಾಮಿನೇಟ್ ಮಾಡೋದು. ಅದು ಮಾಡಿ ಒಳ್ಳೆ ಕೆಲಸ. ಯಾಕಂದರೆ ಭುವನ್ ಯಾವಾಗಲೂ ಕೀರ್ತಿ ಮತ್ತು ಸಂಜನಾ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದ. ಏನೇ ಒಂದು ಟಾಸ್ಕ್ ಬಂದ್ರೂ ಇದರಲ್ಲಿ ಹೆಲ್ಪ್ ಮಾಡಿದ್ದಾನೆ. ಅದಕ್ಕೆ ಅವ್ನ ಶಿಕ್ಷೆ ಇದು ಕರೆಕ್ಟಾಗಿದೆ. ಓಕೆನಾ? ಇದಾದಮೇಲೆ ನೆಕ್ಸ್ಟು ನಮ್ಮ ಕಳಪೆ ಅಂತ ಬೋರ್ಡ್ ಹಾಕೊಂಡು ಸಂಜನಾ ಅವ್ರಿಗೆ ತುಂಬ ಬೇಜಾರಾಯಿತು. ಆದ್ರೂ ಆ ಕಳಪೆ ಬೋರ್ಡ್ ಸ್ವಲ್ಪ ಹೊತ್ತು ಹತ್ಬಿಟ್ಟು ಆಮೇಲೆ ಖುಷಿಯಾಗಿದ್ದರು. ಆ ಬೋರ್ಡ್ಗೆ ನಮ್ಮ ಮಾಳವಿಕಾ ಮತ್ತು ನಮ್ಮ ರೇಖಾ ಅವರೆಲ್ಲ ಹೋಗಿ ಕಿಸ್ ಕೊಡ್ತಾಯಿದ್ರು. ಓಕೆ, ಅದೊಂಥರ ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ ನೆಕ್ಸ್ಟ್ ಏನಾಯಿತು ಅಂದರೆ, ನಮ್ಮ ಸಂಜನಾ ಅವ್ರಿಗೆ ತುಂಬ ಬೇಜಾರಾಗಿ ಪಾದ ತೊಳಿತಾಯಿದ್ರು. ತುಂಬ ಬೇಜಾರು, ನಾನು ಇಲ್ಲಿರಲ್ಲ, ಹೋಗ್ತೀನಿ ಅಂತ ತುಂಬ ಹೇಳ್ತಾಯಿದ್ರು. ಯಾಕಂದರೆ ಅವ್ರಿಗೂ ಬೇಜಾರಾಗಿದೆ. ಮನೆಯಲ್ಲೇ ಪಾದ ತೊಳಿತಾರೆ, ಇಲ್ಲೆಲ್ಲ ಪಾದ ತೊಳಿಬೇಕು. ಆಮೇಲೆ ಕಲ್ಪೆ ಅಂತ ಬೋರ್ಡ್ ಬೇರೆ ಕೊಟ್ಬಿಟ್ರು. ಅದನ್ನ ಹಾಕೊಂಡು ಓಡಾಡಬೇಕು ಬಿಗ್ ಬಾಸ್ ಮೇಲೆಲ್ಲ. ಸೊ ಇದರಿಂದ ಸಂಜನಾ ಬೇಜಾರಾಗಿ ನನ್ನ ದಯವಿಟ್ಟು ಕಳಿಸ್ಬಿಡಿ ಅಂತ ಕೇಳ್ಕೊಂಡ್ರು. ನೋಡೋಣ ನಾಳೆ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಇವತ್ತು ಇಂಗುತ್ತಿಂದ ಮಂಗಾಗಿದ್ದು ನಮ್ಮ ಮೋಹನ್ ಅವರು ಬಕ್ರಾಗಿದ್ದಾರೆ. ಯಾಕಂದರೆ ಅವ್ರು ಎಷ್ಟೇ ಇದು ಮಾಡಿ ಟಾಸ್ಕ್ ಎತ್ಕೊಂಡ್ರು ಪ್ರಥಮ ಮಾತು ಕೇಳಿ ಮರಳಾಗಿ ಅವರು ತಮ್ಮ ಹಾಡುಗಳನ್ನೆಲ್ಲ ಕಳ್ಕೊಂಡಿದ್ದು ಅವ್ರಿಗೆ ಇವಾಗ ಲಾಸ್ ಆಗಿದೆ. ಓಕೆನಾ? ನಾಳೆ ಮತ್ತೆ ಇನ್ನೊಂದು ಎಪಿಸೋಡ್ ಬಿಟ್ಟು ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.